Welcome you all my dear students. Now we are concrete technology ಒಳಗಡೆ IS 456 ಒಳಗಡೆ 9th ಕ್ಲಾಸ್ ಅನ್ನು ಸ್ಟಡಿ ಮಾಡೋಣ. 9th ಕ್ಲಾಸ್ ಅಲ್ಲಿ ಏನು ಡಿಸ್ಕಷನ್ ಮಾಡೋದಂದ್ರೆ ಕಾಂಕ್ರೀಟ್ ಮಿಕ್ಸ್ ಪ್ರಪೋರ್ಷನಿಂಗ್ ಅಂತ. ಕಾಂಕ್ರೀಟ್ ಮಿಕ್ಸ್ ಡಿಸೈನ್ ಅಂತ ಹೇಳಿ ಒಂದು ಬರ್ತದೆ. ಅದಕ್ಕೆ ಬೇರೆ ಕೋಡ್ ಅದ 10262 ಅಂತ ಹೇಳಿ IS 10262 ಅಂತಕ್ಕಂತ ಕೋಡ್ ಲಿಂದ ನೀವು ಮಿಕ್ಸ್ ಡಿಸೈನ್ ಅನ್ನ ಹೆಂಗ್ ಮಾಡಬೇಕು ಅಂತ ಹೇಳಿ ಅದನ್ನ ಸ್ಟಡಿ ಮಾಡಿರ್ತೀರಿ. ಹೌದಾ? ಮಾಡಿಲ್ಲ ಅಂದ್ರೆ ಒಂದು ಸ್ವಲ್ಪ ಸ್ಟಡಿ ಮಾಡಿ. ಈಗ ಇಲ್ಲಿ ಒಂದು ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ತಿದ್ದಾರೆ. ಮಿಕ್ಸ್ ಪ್ರಪೋರ್ಷನ್ ಅಂತಂದ್ರೆ ಏನಂದ್ರೆ ನೀವು ಕಾಂಕ್ರೀಟ್ ಅನ್ನ ಮಿಕ್ಸ್ ಮಾಡ್ತಿರಲ್ಲ, ಏನೇನ್ ಇರ್ತದ ಕಾಂಕ್ರೀಟ್ ಅಲ್ಲಿ? ಸಿಮೆಂಟ್ ಇರ್ತದ, ಮತ್ತು ಸ್ಯಾಂಡ್ ಇರ್ತದ, ಮತ್ತು ಕೋರ್ಸ್ ಅಗ್ರಿಗೇಟ್ ಇರ್ತದ. ಇದ್ರ ಜೊತೆಗೆ ವಾಟರ್ ನ ಯೂಸ್ ಮಾಡ್ತೀರಿ, ಮತ್ತು ಇದ್ರ ಜೊತೆಗೆ ಸಿಮೆಂಟ್ ನ ರಿಪ್ಲೇಸ್ಮೆಂಟ್ಸ್ ಏಜೆಂಟ್ ಆಗಿ ಮಿನರಲ್ ಅಡ್ಮಿಕ್ಸ್ಚರ್ಸ್ ಇರ್ಬೋದು, ಬೇರೆ ಯಾವ್ದಾದ್ರು ಯೂಸ್ ಮಾಡ್ಬೋದು, ಅಥವಾ ವಾಟರ್ ರೆಡ್ಯೂಸರ್ ಆಗಿ ಸೂಪರ್ ಪ್ಲಾಸ್ಟಿಸೈಸರ್ಸ್ ಅಂತವೆಲ್ಲ ಯೂಸ್ ಮಾಡ್ಬೋದು. ಈಗ ಈ ಸಿಮೆಂಟ್, ಸ್ಯಾಂಡ್ ಮತ್ತು ಕೋರ್ಸ್ ಅಗ್ರಿಗೇಟ್ ಏನದಲ್ಲ, ಇವುಗಳು ಎಷ್ಟು ರೇಷಿಯೋದೊಳಗೆ ಹಾಕ್ಬೇಕು, so that I will get a desired strength, ಅದಕ್ಕೆ ಮಿಕ್ಸ್ ಪ್ರಪೋರ್ಷನ್ ಅಂತ ಹೇಳ್ತಾರೆ. ಇವುಗಳನ್ನ ಹೆಂಗ 1:2:3 ನೋ 1:3:4 1:3:6 ಯಾವ ರೀತಿ ಹಾಕಬೇಕು ಅನ್ನೋದನ್ನ ಮಿಕ್ಸ್ ಪ್ರಪೋರ್ಷನ್ ಅಂತ ಹೇಳ್ತಾರೆ. ಮಿಕ್ಸ್ ಪ್ರಪೋರ್ಷನ್ಸ್ ಶಾಲ್ ಬಿ ಸೆಲೆಕ್ಟೆಡ್ ಟು ಎನ್ಶ್ಯೂರ್ ದ ವರ್ಕ್ಯಾಬಿಲಿಟಿ. ಎದಕ್ಕೆ ನಾವು ಮಿಕ್ಸ್ ಪ್ರಪೋರ್ಷನ್ ಚಲೋ ತಗೋಬೇಕಂದ್ರೆ ವರ್ಕ್ಯಾಬಿಲಿಟಿ. ಕಾಂಕ್ರೀಟ್ ನ ತಯಾರು ಮಾಡಿ ಅದು ಫ್ರೆಶ್ ಇದ್ದಾಗ ಅದು ಚೆನ್ನಾಗಿ ವರ್ಕೇಬಲ್ ಇರಬೇಕು, ಮತ್ತು ಅದು ಹಾರ್ಡನ್ಡ್ ಆದಾಗ ಅದು ಚೆನ್ನಾಗಿ ಸ್ಟ್ರೆಂತ್ ಇರಬೇಕು. ನೆನ್ಪಿಟ್ಕೊಡ್ರಿ, ಫ್ರೆಶ್ ಕಾಂಕ್ರೀಟ್ ಮೇನ್ ಪ್ಯಾರಾಮೀಟರ್ ಏನು? ವರ್ಕ್ಯಾಬಿಲಿಟಿ. ಫ್ರೆಶ್ ಕಾಂಕ್ರೀಟ್ ಮೇನ್ ಪ್ರಾಪರ್ಟಿ ವರ್ಕ್ಯಾಬಿಲಿಟಿ, ಮತ್ತೆ ಹಾರ್ಡನ್ಡ್ ಕಾಂಕ್ರೀಟ್ ಮೇನ್ ಪ್ರಾಪರ್ಟಿ ಏನು? ಸ್ಟ್ರೆಂತ್. ಇವೆರಡು ಚೆನ್ನಾಗಿ ಬೇಕು ಅಂತಂದ್ರ ಮಿಕ್ಸ್ ಪ್ರಪೋರ್ಷನ್ ಚೆನ್ನಾಗಿರ್ಬೇಕು ಅಂತ. ಓಕೆನಾ? ದ ಡಿಟರ್ಮಿನೇಷನ್ ಆಫ್ ದಿಸ್, ಈ ಮಿಕ್ಸ್ ಪ್ರಪೋರ್ಷನ್ಸ್ ನೀವು ಎರಡು ರೀತಿ ಡಿವೈಡ್ ಮಾಡ್ಕೊಂಡಿದ್ದಾರೆ ಅವರು IS ಕೋಡ್ನವರು. ಒಂದು ಡಿಸೈನ್ ಮಿಕ್ಸ್ ಕಾಂಕ್ರೀಟ್ ಅಂತ ಹೇಳಿ, ಇನ್ನೊಂದು ನಾಮಿನಲ್ ಮಿಕ್ಸ್ ಕಾಂಕ್ರೀಟ್ ಅಂತ ಹೇಳಿ. ಎರಡು ರೀತಿ ನೀವು ಮಿಕ್ಸ್ ಡಿಸೈನ್ ತಗೊಂಡು ಕಾಂಕ್ರೀಟ್ಸ್ ಅನ್ನ ತಯಾರು ಮಾಡಬಹುದು. ಏನಪ್ಪಾ ಅಂತಂದ್ರ ಡಿಸೈನ್ ಮಿಕ್ಸ್ ಕಾಂಕ್ರೀಟ್ ಅಂತಂದ್ರೆ ಇದು ಬಹಳ ಸ್ಟ್ಯಾಂಡರ್ಡ್. ಇದು ಸ್ಟ್ಯಾಂಡರ್ಡ್ ಅಂದ್ರೆ ಅದಕ್ಕೊಂದು ರೂಲ್ಸ್, ರೆಗ್ಯುಲೇಷನ್ಸ್, IS ಗೈಡ್ಲೈನ್ಸ್ ಇರ್ತಾವ. ಪ್ರತಿಯೊಂದು ಪ್ಯಾರಾಮೀಟರ್ಸ್ ಕೂಡ, ಪ್ರತಿಯೊಂದು ಇನ್ಪುಟ್ ಗಳನ್ನ, ಪ್ರತಿಯೊಂದು ಮಟೀರಿಯಲ್ಸ್ ಗಳನ್ನ, ಅವುಗಳ ಪ್ರಾಪರ್ಟಿಗಳನ್ನ ಚೆಕ್ ಮಾಡಿ ಮಿಕ್ಸ್ ಕಾಂಕ್ರೀಟ್ ನ ಡಿಸೈನ್ ಮಾಡಿದ್ರೆ ಅದು ಡಿಸೈನ್ ಮಿಕ್ಸ್ ಕಾಂಕ್ರೀಟ್ ಅಂತ. ನಾಮಿನಲ್ ಮಿಕ್ಸ್ ಕಾಂಕ್ರೀಟ್ ಅಂತಂದ್ರ ಯಾರಾಬಿರಿ IS ಕೋಡ್ನವ ತನ್ನ ಎಲ್ಲಾ ಎಕ್ಸ್ಪೀರಿಯನ್ಸ್ ಗಳನ್ನ ಆಡ್ ಮಾಡ್ಕೊಂಡು, ಒಂದ್ ಕಡೆ ಸಿಮ್ಯುಲೇಟ್ ಮಾಡ್ಕೊಂಡು, ತನ್ನ ಎಲ್ಲಾ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡಿ ಒಂದು ಟೇಬಲ್ ಕೊಡ್ತಾನ, ಅವುಗಳನ್ನ ನೋಡ್ಕೊಂಡು ಕಣ್ಣು ಮುಚ್ಕೊಂಡು ಪ್ರಪೋರ್ಷನ್ ಮಾಡಿದ್ರ ಅದಕ್ಕೆ ನಾಮಿನಲ್ ಮಿಕ್ಸ್ ಕಾಂಕ್ರೀಟ್ ಅಂತ ಹೇಳ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಮಳಿ ಬರಕತ್ತದ, ಗುಡುಗು ಸಿಡ್ಲದ. ದೇರ್ಫೋರ್ ನನ್ನ ವಾಯ್ಸಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಹುಷಾರಾಗಿ ಕೇಳ್ತಾ ಹೋಗ್ರಿ. ರೈಟಾ? ನೆಕ್ಸ್ಟ್, ಮಿಕ್ಸ್ ಡಿಸೈನ್ ಕಾಂಕ್ರೀಟ್ ಇಸ್ ಪ್ರಿಫರ್ಡ್ ಟು ನಾಮಿನಲ್. ಯಾವಾಗಲೂ ನೀವೇನ್ ಮಾಡ್ಬೇಕು, ಮತ್ತೆ ಎರಡು ಆಪ್ಷನ್ ಕೊಟ್ಟಾನ ಅಂತೇಳಿ ಯಾವಾಗಲೂ ನಾಮಿನಲ್ ಮಾಡ್ಕೊಂಡು ಕುಂದ್ರಬೇಡ್ರಿ. ಮಿಕ್ಸ್ ಡಿಸೈನ್ ಮೇಲೆ ಜಾಸ್ತಿ ಪ್ರಿಫರೆನ್ಸ್ ಹಾಕ್ರಿ. ಹಂಗಾರೆ ಇದು ಯಾವಾಗ ಯೂಸ್ ಮಾಡ್ಬೇಕು ಸರ್, ಇದನ್ನ ಯಾವಾಗ ಯೂಸ್ ಮಾಡ್ಬೇಕು ಅಂತ ಕೇಳಿದ್ರೆ M20 ಕಾಂಕ್ರೀಟು ಅಥವಾ ಅದಕ್ಕಿಂತ ಸಣ್ಣ ಕಾಂಕ್ರೀಟ್, ಅದಕ್ಕಿಂತ ಕಡಿಮೆ ಗ್ರೇಡ್ ಇರ್ತಕ್ಕಂಥ ಕಾಂಕ್ರೀಟ್ಗೆ ನೀವು ನಾಮಿನಲ್ ಅನ್ನ ಯೂಸ್ ಮಾಡ್ರಿ. ಮತ್ತು M20 ಗಿಂತ ದೊಡ್ಡ ಕಾಂಕ್ರೀಟ್, ಅದಕ್ಕಿಂತ ಜಾಸ್ತಿ ಇರ್ತಕ್ಕಂಥ ಗ್ರೇಡ್ ಇರ್ತಕ್ಕಂಥ ಕಾಂಕ್ರೀಟ್ಗೆ ಡಿಸೈನ್ ಮಿಕ್ಸ್ ಕಾಂಕ್ರೀಟ್ ನ ಯೂಸ್ ಮಾಡ್ರಿ ಅಂತ ಹೇಳ್ತಾರೆ. ಓಕೆ, ಈ ಮಿಕ್ಸ್ ಡಿಸೈನ್ ಮಾಡ್ಲಿಕ್ಕೆ ನಿಮ್ಗೆ ಏನೇನ್ ಇನ್ಫಾರ್ಮೇಶನ್ ಬೇಕಂತಂದ್ರೆ ಬರ್ದಿದ್ದಾರೆ. ಟೈಪ್ ಆಫ್ ಮಿಕ್ಸ್, ಗ್ರೇಡ್, ಡೆಸಿಗ್ನೇಷನ್, ಟೈಪ್ ಆಫ್ ಸಿಮೆಂಟ್, ಮ್ಯಾಕ್ಸಿಮಮ್ ನಾಮಿನಲ್ ಅಗ್ರಿಗೇಟ್ ಸೈಜ್, ಸಿಮೆಂಟ್ ಕಂಟೆಂಟ್, ವಾಟರ್ ಸಿಮೆಂಟ್ ರೇಷಿಯೋ, ವರ್ಕ್ಯಾಬಿಲಿಟಿ, ಮಿಕ್ಸ್ ಪ್ರಪೋರ್ಷನ್, ದಟ್ ಇಸ್ ನಾಮಿನಲ್ ಮಿಕ್ಸ್ ಕಾಂಕ್ರೀಟ್, ಎಕ್ಸ್ಪೋಜರ್ ಕಂಡೀಷನ್ಸ್, ಮ್ಯಾಕ್ಸಿಮಮ್ ಟೆಂಪರೇಚರ್, ಮೆಥಡ್ ಆಫ್ ಪ್ಲೇಸಿಂಗ್, ಡಿಗ್ರಿ ಆಫ್ ಸೂಪರ್ವಿಷನ್, ಇವೆಲ್ಲವನ್ನು ಕನ್ಸಿಡರ್ ಮಾಡಿ ಡಿಸೈನ್ ಮಾಡ್ಬೇಕು. ಮತ್ತೆ ಅದಕ್ಕಿಂತ ಅಡಿಷನಲ್ ಕೆಲವು ಇನ್ಫಾರ್ಮೇಶನ್, ಟೈಪ್ ಆಫ್ ಅಗ್ರಿಗೇಟ್, ಮ್ಯಾಕ್ಸಿಮಮ್ ಸಿಮೆಂಟ್ ಕಂಟೆಂಟ್, ವೆದರ್ ಅಡ್ಮಿಕ್ಸ್ಚರ್ ಶಾಲ್ ನಾಟ್ ಬಿ ಯೂಸ್ಡ್, ಅದೆಲ್ಲವನ್ನು ಕನ್ಸಿಡರ್ ಮಾಡಿ ಮಾಡ್ಬೇಕು. ನಾವು ಇಲ್ಲಿ ಕಾನ್ಸಂಟ್ರೇಟ್ ಆನ್ ಡಿಸೈನ್ ಮಿಕ್ಸ್ ಕಾಂಕ್ರೀಟ್. ಡಿಸೈನ್ ಮಿಕ್ಸ್ ಕಾಂಕ್ರೀಟ್ ನಾನು ನಿಮ್ಗೆ ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ, ಬೇರೆ ಒಂದು ಕೋಡ್ ಅದ, ಅದ್ರ ಮೂಲಕ ನೀವು ಮಾಡ್ಕೊಳ್ತೀರಿ. ಬಟ್ ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ ಈ ಪಾಯಿಂಟ್ಸ್ ಗಳನ್ನ, ಇದು ಒಂದೇ ಪಾಯಿಂಟ್ ಬಹಳ ಇಂಪಾರ್ಟೆಂಟ್. ದ ಟಾರ್ಗೆಟ್ ಮೀನ್ ಸ್ಟ್ರೆಂತ್ ಆಫ್ ದ ಕಾಂಕ್ರೀಟ್ ಮಿಕ್ಸ್ ಶುಡ್ ಬಿ ಈಕ್ವಲ್ ಟು ದ ಕ್ಯಾರೆಕ್ಟರಿಸ್ಟಿಕ್ ಸ್ಟ್ರೆಂತ್ ಪ್ಲಸ್ 1.65 ಟೈಮ್ಸ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತಕ್ಕಂಥದ್ದು ಒಂದು ದೊಡ್ಡ ಕ್ರಾಂತಿ. ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಒಳಗಡೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರೆವಲ್ಯೂಷನ್. ದೇರ್ಫೋರ್ ಯು ಗೆಟ್ ಅ ಇನ್ಫಾರ್ಮೇಶನ್ ಅಬೌಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಅದು ಗೊತ್ತಿತ್ತಂದ್ರೆ ನಿಮಗೆ ಬಹಳ ಮಜಾ ಬರ್ತದೆ. ಆ ರೀತಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ತಿಳ್ಕೊಂಡು ಅದಾದ್ಮೇಲೆ ನಿಮ್ಮ ಕಾಂಕ್ರೀಟ್ ನ ಟಾರ್ಗೆಟ್ ಅಂತ ಹೇಳ್ತಾರೆ. ಅಂದ್ರೆ ಏನು, ನೀವು M20 ಡಿಸೈನ್ ಮಾಡ್ಬೇಕ್ರಿ ಸರ್ ಅಂತ ಅನ್ನೋದಾದ್ರೆ 20 Nm/mm² ಅನ್ನ ಅಚೀವ್ ಮಾಡೋದು ನಿಮ್ಮ ಉದ್ದೇಶ. ಬಟ್ ಇದಕ್ಕೆ ಏನಂತ ನಾವು 1.65 ಟೈಮ್ಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಲ್ಟಿಪ್ಲೈ ಮಾಡ್ಕೋ ಅಂತ ಹೇಳ್ತಾರೆ. ಇದು IS ಕೋಡ್ನವ್ರು ಬರ್ತಾರೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೆ ಏನ್ರಿ ಸರ್ ಅಂತಂದ್ರೆ ಒಂದಿಷ್ಟು D
ಡಿವಿಯೇಷನ್ ಅಂದ್ರೆ ಏನು? ವೇರಿಯೇಷನ್. ಸ್ಟ್ಯಾಂಡರ್ಡ್ ಅಂದ್ರೆ ಏನು? ಸ್ಟ್ಯಾಂಡರ್ಡ್ ಆಗಿ ಎಷ್ಟು ವೇರಿಯೇಷನ್ ಆಗ್ತದೆ ಆಯಾ ಕಂಡೀಷನ್ಸ್ ಪ್ರಕಾರ ನೋಡ್ಕೊಂಡು. Then the mixed design done earlier not prior to 1 year may be considered adequate for later work provided there is no change in source or quality of material. ಹಿಂಗೆ ಹೇಳಿದ್ರೆ ಯಾರಿಗೆ ತಿಳಿಬೇಕು? ನಾ ಹೇಳ್ತೀನಿ ನೋಡಿ ಕೇಳ್ರಿ. ನೀವು ಕಾಂಕ್ರೀಟ್ ಮಿಕ್ಸ್ ಡಿಸೈನ್ ಅನ್ನ ಮಾಡ್ಸ್ಕೊಂಡ್ ಬಂದಿರ್ತೀರಿ ಯಾರೋ ಒಬ್ಬರ ಕಡೆಯಿಂದ, ಅದ್ರದ್ದು ಡೇಟ್ ಆಫ್ ಸರ್ಟಿಫಿಕೇಟ್ ಆಫ್ ದಟ್ ಮಿಕ್ಸ್ ಡಿಸೈನ್ ಆ ಡೇಟ್ ಲಿಂದ 1 ವರ್ಷದ ಒಳಗಾಗಿ ನಿಮ್ ಕೆಲಸ ಆಗಿರ್ಬೇಕು. ನೀವು ವರ್ಕ್ ನ ಶುರು ಮಾಡಿರ್ಬೇಕು. ಹೆಂಗಂತಂದ್ರೆ ಇವತ್ತಿನ ತಾರೀಕು ಎಷ್ಟಪ್ಪ? 12/5/2024 ನಾ ಏನಾದ್ರು ಮಿಕ್ಸ್ ಡಿಸೈನ್ ನಿಮ್ಮ ಮಾಡಿಕೊಟ್ರೆ ಇದ್ರದ್ದು ವ್ಯಾಲಿಡಿಟಿ 1 ವರ್ಷ ಇರ್ತದ. 1 ವರ್ಷ ಆದ್ಮೇಲೆ ಮತ್ತೆ ಇದೇ ಮಿಕ್ಸ್ ಡಿಸೈನ್ ಯೂಸ್ ಮಾಡ್ಕೊಂಡು ಕಾಂಕ್ರೀಟ್ ನ ಕಾಸ್ಟ್ ಮಾಡಬಾಡ್ರಿ ಅಂತ ಹೇಳ್ತಾರೆ. ಇಲ್ಲ ಸರ್ ನಾ ಹಂಗ ಮಾಡವನ ರೀ ಅಂತಂದ್ರೆ ಮಾಡು, ಬಟ್ ಚೇಂಜ್ ಇನ್ ಸೋರ್ಸಸ್ ನೀ ಏನೇನ್ ಮಟೀರಿಯಲ್ ತಂದು ಕೊಟ್ಟಿಲ್ಲ ಅವೆಲ್ಲ ಅವೇ ಇದಾವ ಅಂತೇಳಿ ಕಂಡೀಷನ್ಸ್ ನ ಚೆಕ್ ಮಾಡ್ಕೋ ಅಂತ ಹೇಳ್ತಾರೆ. ಅಲ್ಲ ಈಗ ಓದು ಅರ್ಥ ಆಗ್ತೈತಿ. The mixed design done earlier not prior to 1 year may be considered adequate for later work provided there is no change in source and the quality of the material. Understood? ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳಿದ್ನಲ್ಲ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೆಂಗ್ ಮಾಡ್ಬೇಕ್ರಿ ಸರ್ ಅಂದ್ರೆ ಅವ್ರು ಹೇಳ್ತಾರ 30 ಸ್ಯಾಂಪಲ್ ತಗೋಬೇಕು, 30 ಕ್ಯೂಬ್ಸ್ ಗಳನ್ನ ತಯಾರು ಮಾಡ್ಬೇಕು. 1 2 3 4 ಇದ್ರಂಗ 30 ಕ್ಯೂಬ್ ಗಳನ್ನ ತಯಾರು ಮಾಡ್ಬೇಕು. 30ಕ್ಕಿಂತ ಜಾಸ್ತಿ ಮಾಡ್ಬೇಕು, 30ಕ್ಕಿಂತ ಕಡಿಮೆ ಮಾಡ್ಲೇಬಾರ್ದು. ಇವೆಲ್ಲದ್ರದ್ದು ಕೂಡ ಸ್ಟ್ರೆಂತ್ ಗಳನ್ನ ಚೆಕ್ ಮಾಡ್ಬೇಕು. ಎಲ್ಲಾ ಸ್ಟ್ರೆಂತ್ ಗಳನ್ನ ಚೆಕ್ ಮಾಡಿ ಅದಕ್ಕೊಂದು ದೊಡ್ಡ ಫಾರ್ಮುಲಾ ಅದ, ಫಾರ್ಮುಲಾ ಹಾಕಿದ್ರೆ ನಿಮ್ಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರ್ತದೆ. ಅಯ್ಯೋ ಸರ ಇಷ್ಟೆಲ್ಲಾ ಕಂಡೀಷನ್ಸ್ ಯಾಕೆ ಮಾಡೋದ್ರಿ ಸರ, ಬಹಳ ಕಷ್ಟ ಆಗುತ್ತೆ ರೀ, ನಾವು ಅನ್ಪಡದೀವ್ರಿ ಸಿವಿಲ್ ಇಂಜಿನಿಯರ್ಸ್ ಅಂತಂದ್ರ ಬರ್ರಿ ಟೇಬಲ್ ನಂಬರ್ 8 ಒಳಗಡೆ ಹೇಳಿದಾರೆ ಅವರು. M10 M15 ಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ 3.5, M20 M25 ಗೆ 4, 30 35 40 45 50 ಗೆ 5. ಇಷ್ಟು ನೀವು ಮಿಕ್ಸ್ ಡಿಸೈನ್ಸ್ ನ ತಗೊಂಡು ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ನ ತಗೋಬಹುದು ಅಂತ ಹೇಳಿದ್ರು. ಬಟ್ ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯೂಸ್ ಮಾಡ್ಬೇಕಾದ್ರೆ ಈಗ ಒಂದಿಷ್ಟು ಕಂಡೀಷನ್ಸ್ ಆಗ್ತಾನೆ. ನೀವು ಯೂಸ್ ಮಾಡಿದ ವಾಟರು, ಮತ್ತೆ ನೀವು ಯೂಸ್ ಮಾಡಿದ ಮಟೀರಿಯಲ್ಸು, ನೀವು ಯೂಸ್ ಮಾಡಿದ ವೇಯಿಂಗ್ ಬ್ಯಾಚು, ಸಿಮೆಂಟು, ಅದ್ರದ್ದು ಸ್ಟೋರೇಜು, ಮತ್ತೆ ಇವೆಲ್ಲದ್ರ ಮೇಲೆ ಚೆನ್ನಾಗಿ ಕಂಟ್ರೋಲ್ ಇರ್ಬೇಕಂತೆ. ಅವೆಲ್ಲಾಗಿ ಚೆನ್ನಾಗಿ ಕಂಟ್ರೋಲ್ ಇತ್ತಂದ್ರೆ ಮಾತ್ರ ನಾನು ಕೊಟ್ಟ ಟೇಬಲ್ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳೋಣ. ಅಕಸ್ಮಾತ್ ಆಗಿ ನಿಮ್ಮ ಕೊಟ್ಟಿರ್ತಕ್ಕಂಥ ಕಂಟ್ರೋಲ್ ಇರ್ಲಿಲ್ಲ, ನಿಮ್ದು ಏನಾದ್ರು ಬೇರೆ ಸ್ಟೋರೇಜು ಸಿಮೆಂಟ್ ಸರಿ ಇದ್ದಲ್ಲಿ 1 Nm/mm² ವೇರಿಯೇಷನ್ಸ್ ಮಾಡ್ಕೊಡ್ರಿ. 3.5 ಇದ್ದಲ್ಲೇ 4.5 ಮಾಡ್ಕೊಡ್ರಿ, 4 ಇದ್ದಲ್ಲೇ 5 ಮಾಡ್ಕೊಡ್ರಿ, 5 ಇದ್ದಲ್ಲೇ 6 ಮಾಡ್ಕೊಡ್ರಿ, ಈ ರೀತಿ ವೇರಿಯೇಷನ್ಸ್ ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ಅಂಡರ್ಸ್ಟುಡ್? ದಿಸ್ ಇಸ್ ಆಲ್ ಅಬೌಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ನೆಕ್ಸ್ಟ್ ನಾಮಿನಲ್ ಮಿಕ್ಸ್ ಕಾಂಕ್ರೀಟ್ ಅಂತ. ನಾಮಿನಲ್ ಮಿಕ್ಸ್ ಕಾಂಕ್ರೀಟ್ ಯಾವಾಗ ಯೂಸ್ ಮಾಡ್ತೀವಿ ಹೇಳ್ರಿ? ನಾಮಿನಲ್ ಮಿಕ್ಸ್ ಕಾಂಕ್ರೀಟ್ M20 ಕಿಂತ ಕೆಳಗಡೆ ಇದ್ದಾಗ, M20 ಅಥವಾ M20 ಕಿಂತ ಕೆಳಗಿದ್ದಾಗ ಹೆಂಗ್ ಮಾಡ್ತಾರ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗ. ಅದಕ್ಕೆ ಟೇಬಲ್ ನಂಬರ್ 9 ಅನ್ನ ರೆಫರ್ ಮಾಡಬೇಕು. ಟೇಬಲ್ ನಂಬರ್ 9 ಅನ್ನ ರೆಫರ್ ಮಾಡಬೇಕು. ಒಂದು ನಿಮಿಷ ರೆಫರ್ ಮಾಡ್ತೀರಿ. ಆ ಟೇಬಲ್ ನಂಬರ್ 9 ಅನ್ನ ರೆಫರ್ ಮಾಡಿದ್ರೆ ಲೆಟ್ ಅಸ್ ಕನ್ಸಿಡರ್ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಈಗ M15 ಮಾಡೋಣ. ಏನ್ ಮಾಡೋಣ? M15 ಕಾಂಕ್ರೀಟ್ ಇದ್ದು ಮಿಕ್ಸ್ ಡಿಸೈನ್ ಮಾಡೋಣ. ಓಕೆ ಬಾಯ್. ಇಲ್ಲಿ ಬಾ, ಇಲ್ಲಿ M15 ಎಲ್ಲೈತಿ ನೋಡು, M15 ಇಲ್ಲಿದೆ. ಓಕೆ, ಇದನ್ನ ಕನ್ಸಿಡರ್ ಮಾಡಿ. ಇದನ್ನ ಕನ್ಸಿಡರ್ ಮಾಡಿ ಈ ಕಡೆ ಬಾ. ಇದು 330 ಏನು ಅಂತ ನೋಡೋಣ. ಅವ್ರು ಹೇಳ್ತಿದ್ರು, ಆಮೇಲೆ ನೀವು ಓದ್ಕೊಡ್ರಿ, ಫಾಸ್ಟ್ ಆಗಿ ಹೇಳ್ತಿರ್ತೀನಿ. 50 kg ಸಿಮೆಂಟ್ಗೆ 330 kg ಕೋರ್ಸ್ ಅಗ್ರಿಗೇಟ್ ಮತ್ತು ಫೈನ್ ಅಗ್ರಿಗೇಟ್ ಬೇಕಂತೆ. ಎರಡದು ಕಾಂಬಿನೇಷನ್ಸ್ ಬರೆಯೋಣ ಇಲ್ಲಿ ನೋಡು. 50 kg ಏನಿದು ಸಿಮೆಂಟ್, ನೆಕ್ಸ್ಟ್ ಏನಂತ ಫೈನ್ ಅಗ್ರಿಗೇಟ್ ಪ್ಲಸ್ ಕೋರ್ಸ್ ಅಗ್ರಿಗೇಟ್ ಎರಡು ಸೇರಿ 330 kg ಇರ್ಬೇಕಂತ. ಯಾರು ಹೇಳಿದ್ರು? ಇವ್ರು ಹೇಳಿದ್ರು 330 kg ಇರ್ಬೇಕು. ಓಕೆಪ್ಪ. ನೆಕ್ಸ್ಟ್ ಪ್ರಪೋರ್ಷನ್ ಆಫ್ ಕೋರ್ಸ್ ಅಗ್ರಿಗೇಟ್ ಅಂಡ್ ಫೈನ್ ಅಗ್ರಿಗೇಟ್ ಎಷ್ಟು ಹೇಳಕತ್ತಾರೆ ಅವರು? ಜನರಲಿ 1:2 ತಗೊಳ್ರಿ, ಲೋವರ್ ಲಿಮಿಟ್ ಒಳಗೆ 1:2.5 ತಗೊಳ್ರಿ, ಆನ್ ಅನ್ ಆವರೇಜ್ 1:1.5 ತಗೊಳ್ರಿ. ಹಂಗಾರೆ ನಾವು ಆನ್ ಅನ್ ಆವರೇಜ್ ತಗೊಳ್ಳೋಣ. ಆನ್ ಅನ್ ಆವರೇಜ್ 1:1.5 ಅಂತ ತಗೊಳ್ಳೋಣ. ಓಕೆ, ಹಾಗಾದ್ರೆ 1:1.5 ಯಾವ್ದು? 1 1.5 ಯಾವ್ದು ನೋಡ್ಕೋಬೇಕು. ಫೈನ್ ಅಗ್ರಿಗೇಟ್ 1, ಕೋರ್ಸ್ ಅಗ್ರಿಗೇಟ್ 1.5. ಹಾಗಾದ್ರೆ 1:1.5 ಒಳಗಡೆ ಈ 330 ನ ಡಿವೈಡ್ ಮಾಡ್ಬೇಕು. ಹಾಗಾದ್ರೆ 330 ಡಿವೈಡೆಡ್ ಬೈ 1 ಪ್ಲಸ್ 1.5 ಇಸ್ ಹೌ ಮಚ್? 2.5. 2.5 ಮಾಡಿದ್ರೆ ನಿನಗೆ 1 ಪೋರ್ಷನ್ ಬರ್ತದೆ. 330 ಡಿವೈಡೆಡ್ ಬೈ 2.5 ಮಾಡಿದ್ರೆ 132 ಬಂತಿದೆ. ಹಾಗಾದ್ರೆ ದಿಸ್ ಇಸ್ 132 kg ಮತ್ತು 132 ಇಂಟು 1.5 ಇದು 198 kg. ಅಂದ್ರೆ ಏನ್ ಸಿಕ್ತೀಗ? ಫೈನ್ ಅಗ್ರಿಗೇಟ್ 132 kg ತಗೋಬೇಕು, ಪ್ಲಸ್ ಕೋರ್ಸ್ ಅಗ್ರಿಗೇಟ್ ಎಷ್ಟು ತಗೋಬೇಕು?
198 kg ತಗೋಬೇಕು. ಹಂಗಾರೆ 132 ಪ್ಲಸ್ 198 ಕೂಡಿಸಿರಿ ಏನಾಯ್ತು 198 ಕೂಡಿಸಿರಿ ಏನಾಯ್ತು 330 ನಿಮಗೆ ಬಂತು. ಓಕೆ, ಎರಡು ಪ್ರಪೋರ್ಷನ್ ಬಂತು, ಮುಗಿದೋಯ್ತಲ್ಲ. ಮಿಕ್ಸ್ ಡಿಸೈನ್ ನೋಡಿಲ್ಲ, 50 kg ಸಿಮೆಂಟ್, 132 kg ಫೈನ್ ಅಗ್ರಿಗೇಟ್, 198 kg ಕೋರ್ಸ್ ಅಗ್ರಿಗೇಟ್, ಮುಗಿಯಿತು. ಬೈ ಇವು ಅಷ್ಟಕ್ಕೂ ಡಿವೈಡೆಡ್ ಬೈ 50 ಮಾಡಿ, ಅವಾಗ ಏನಾಗುತ್ತೆ 50/51 ಇಷ್ಟು 132 ಡಿವೈಡೆಡ್ ಬೈ 50 ಮಾಡಿದ್ರೆ 2.64 ಇಷ್ಟು 198 ಡಿವೈಡೆಡ್ ಬೈ 50 ಮಾಡಿದ್ರೆ 3.96. ದಿಸ್ ಇಸ್ ಯುವರ್ ಮಿಕ್ಸ್ ಡಿಸೈನ್ ಫಾರ್ M15. ಮುಗಿದೋಯ್ತು ಸರ. ಮತ್ತೆ ನೀರ್ ಎಷ್ಟು ಹಾಕ್ಬೇಕ್ರಿ ಅಂತ ಕೇಳಿದ್ರೆ ಇಲ್ಲಿ ಬಾ, ಅದನ್ನೇ ಹಿಡ್ಕೊಂಡ್ ಬಾ, ಈ M15 ಅನ್ನ ಹಿಡ್ಕೊಂಡು ಸೀದಾ ಇಲ್ಲಿ ಬಾ. 32 ಅಂತ ಹೇಳ್ತಿದ್ರು ಅವ್ರು, ಏನಂತ 50 kgಗೆ 32 ಲೀಟರ್ ಅಂತ ಹೇಳ್ತಾರೆ. ಬಟ್ ನೀರಿಂದ ಒಂದು ಒಳ್ಳೆ ಗುಣ ಏನಂತಂದ್ರೆ 1 ಲೀಟರ್ ಇಸ್ ಈಕ್ವಲ್ ಟು 1 kg. ಅಂದ್ರೆ 32 kg ಅನ್ಬೋದಾ, 32 kg ಆಫ್ ವಾಟರ್ ಅಥವಾ 32 ಲೀಟರ್ ಆಫ್ ವಾಟರ್, 32 ಲೀಟರ್ ಆಫ್ ವಾಟರ್. ಓಕೆ, ವಾಟರ್ ಸಿಮೆಂಟ್ ರೇಷಿಯೋ ಎಷ್ಟಾದ್ ನೋಡು, 50 ವಾಟರ್ ಅಂದ್ರೆ ಎಷ್ಟು 32, ಸಿಮೆಂಟ್ ಅಂದ್ರೆ ಎಷ್ಟು 50, ವಾಟರ್ ಸಿಮೆಂಟ್ ರೇಷಿಯೋ ಎಷ್ಟಾಯ್ತು 32 ಡಿವೈಡೆಡ್ ಬೈ 50, 0.64 ಇಸ್ ವಾಟರ್ ಸಿಮೆಂಟ್ ರೇಷಿಯೋ. ಮುಗಿತಲ್ಲ ಮಿಕ್ಸ್ ಡಿಸೈನ್. ಮತ್ತೆ ಇಲ್ಲಿ ಹೇಳ್ತದ, ಇದಕ್ಕೆ ಏನಂತಾರ ನಾಮಿನಲ್ ಮಿಕ್ಸ್ ಡಿಸೈನ್ ಅಂತ ಹೇಳ್ತಾರೆ. ರೈಟಾ, ಇಲ್ಲೊಂದಿಷ್ಟು ಕ್ಲಾಸ್ ಅದಾವ, ಒಂದ್ ಸ್ವಲ್ಪ ಓದ್ಕೊಡ್ರಿ. ಥ್ಯಾಂಕ್ ಯು ವೆರಿ ಮಚ್. ದಿಸ್ ವಿಡಿಯೋ ವಿಲ್ ಎಂಡ್ ಹಿಯರ್. In the next video we will start production of concrete.